ಓಂ ಗುರುಭ್ಯೋ ನಮಃ. ಬಂಧುಗಳೇ, ಈ ಸಮಾಜದ ಜನರಿಗೆ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರಲಿ ಅಥವಾ ಕೆಟ್ಟವನಾಗಿರಲಿ ಅವನ ಬಗ್ಗೆ ಹಿಂದೆ ಆಡಿಕೊಳ್ಳುವುದೇ ಒಂದು ಹವ್ಯಾಸವಾಗಿರುತ್ತೆ. ಒಳ್ಳೆಯವನಲ್ಲಿರುವ ಅಲ್ಪ ಸ್ವಲ್ಪ ದೋಷದ ಬಗ್ಗೆ ಅಂತೂ ತುಂಬಾನೇ ಮಾತಾಡುತ್ತಿರುತ್ತಾರೆ. ಕೆಟ್ಟವನಲ್ಲಿಯ ಬೆಟ್ಟದಷ್ಟು ಕೆಟ್ಟತನವಿದ್ರೂ ಅದರ ಬಗ್ಗೆ ಮಾತನಾಡೋಕೆ ಅವರಿಗೆ ಧೈರ್ಯವಾಗುವುದಿಲ್ಲ. ಒಳ್ಳೆಯವರಲ್ಲಿಯ ಅಲ್ಪ ಸ್ವಲ್ಪ ದೋಷವನ್ನೇ ಬಹುವಾಗಿ ಚರ್ಚೆ ಮಾಡ್ತಿರ್ತಾರೆ. ಒಳ್ಳೆಯ ವ್ಯಕ್ತಿಗಳಿಗೆ ಈ ಜನರ ಆಡಿಕೊಳ್ಳುವಿಕೆಯ ಒಂದು ದೊಡ್ಡ ಚಿಂತೆನೇ ಇರುತ್ತೆ. ಅಂಥವರ್ಯಾರಾದ್ರೂ ಈ ವಿಡಿಯೋ ನೋಡುತ್ತಿದ್ರೆ ನನ್ನದೊಂದು ಸಲಹೆ. ಆ ಸಲಹೆಯನ್ನ ನಾವು ಒಂದು ಉದಾಹರಣೆಯೊಂದಿಗೆ ನೋಡೋಣ. ಬಂಧುಗಳೇ, ಇಬ್ಬರು ಬಂಧುಗಳಿರ್ತಾರೆ, ಅಂದ್ರೆ ಒಡ ಹುಟ್ಟಿದ ಸಹೋದರರಿರ್ತಾರೆ. ಹೆತ್ತವರು ಮಾತ್ರ ಚಿಕ್ಕವನನ್ನು ಪ್ರೀತಿಸ್ತಿರ್ತಾರೆ. ದೊಡ್ಡವನ ಮೇಲೆ ಅವರಿಗಷ್ಟು ಪ್ರೀತಿ ಇರಲ್ಲ. ಚಿಕ್ಕವನ ಮಾತು ಕೇಳಿ ಏನೋ ಕುತಂತ್ರ ಮಾಡಿ ದೊಡ್ಡವನನ್ನು ಮನೆಯಿಂದ ಹೊರದಬ್ಬುತ್ತಾರೆ. ಯಾರು? ಹೆತ್ತವರು ಮತ್ತು ಚಿಕ್ಕವನು ಕೂಡಿ ಏನೋ ಕುತಂತ್ರ ಮಾಡಿ ಮನೆಯಿಂದ ಹೊರಗೆ ಹಾಕ್ತಾರೆ. ಇನ್ನೇನು ಊರೆಲ್ಲ ಆಡ್ಕೊಳ್ಳೋಕೆ ಶುರು ಮಾಡುತ್ತೆ. ಏನು, ಹೆತ್ತವರನ್ನು ಬಿಟ್ಟು ಹೋದ ಮಗ, ಹೆತ್ತವರನ್ನು ನೋಡದೆ ಬಿಟ್ಟು ಹೋದ ಮಗ ಅಂತ ಊರೆಲ್ಲ ಬೊಬ್ಬೆ ಹಾಕೋಕ್ ಶುರು ಮಾಡುತ್ತೆ ಜನ. ಅದನ್ನು ತಿಳಿದ ದೊಡ್ಡವನು ನೋವುಗೊಳ್ತಾನೆ. ನೋವುಗೊಂಡು ಪ್ರಭು ಶ್ರೀ ರಾಮಚಂದ್ರರ ಹತ್ರ, ಅಂದ್ರೆ ಆತ ರಾಮ ಭಕ್ತನಾಗಿರುವ ಕಾರಣದಿಂದ ಪ್ರಭು ಶ್ರೀ ರಾಮಚಂದ್ರರ ಹತ್ತಿರ ಹೋಗಿ ಹೇಳ್ಕೊಳ್ತಾನೆ, ಏನು ಪ್ರಭು, ನಂದೇನು ತಪ್ಪೇ ಇಲ್ಲ, ಎಲ್ಲವೂ ತಪ್ಪು ಅವರದೇ ಇದ್ದು ಕೂಡ ಊರೆಲ್ಲ ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತಾಡುತ್ತಲ್ಲ, ಯಾಕೆ ಅಂತ ಕೇಳ್ತಾನೆ. ಆಗ ಶ್ರೀರಾಮಚಂದ್ರನು ನಗುತ್ತಾ ಹೇಳ್ತಾನೆ, ಏ ಹುಚ್ಚಪ್ಪ, ನಿಂದೇನು ಹೇಳ್ತಿದ್ದೀಯ, ಮೊದಲು ನನ್ನ ಪಾಡು ಕೇಳು. ಮಾತೆ ಕೈಕೈ ಮತ್ತು ತಂದೆಯಿಂದ ನಾನು ವನವಾಸಕ್ಕೆ ಹೋಗುವಾಗಲೂ ಕೂಡ ಜನ ನನ್ನ ಬಗ್ಗೆ ಹೀಗೆಯೇ ಮಾತಾಡಿತ್ತು. ಲಂಕೆ ಗೆದ್ದು ಬರ್ತಿರಬೇಕಾದ್ರೆ ಸೀತೆ ಮಾತೆಯ ಬಗ್ಗೆಯೂ ಕೆಟ್ಟದಾಗಿಯೇ ಮಾತಾಡಿತ್ತು. ಇವರ ಬಾಯಿ ಮುಚ್ಚೋಕ್ ಹೋಗಿ ನಾನು ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಇಳಿಸಿದೆ. ಅಗ್ನಿ ಪರೀಕ್ಷೆಗೆ ಇಳಿಸಿದ ಮೇಲೆಯೂ ಈ ಜನರ ಬಾಯಿ ಏನು ಮುಚ್ಚಲಿಲ್ಲ. ಮತ್ತೆ ನಾನು ಇವರ ಬಾಯಿಯನ್ನ ಮುಚ್ಚೋಕೆ ಅಂತ ಸೀತೆಯನ್ನ ಕಾಡಿಗೆ ಕಳುಹಿಸಿದೆ. ಆದ್ರೂ ಇವರು ಮಾತನಾಡೋದೇ ಬಿಡಲಿಲ್ಲ. ಕೊನೆಗೆ ನನಗೆ ಗೊತ್ತಾಯಿತು, ಜನರಾಡುವ ಮಾತಿಗೆ ಕಿವುಡನಾಗುವುದೊಂದೇ ಪರ್ಯಾಯ, ಇದಕ್ಕೆ ಬೇರೆ ಪರ್ಯಾಯವೇ ಇಲ್ಲ. ಸುಮ್ಮನೆ ಹುಚ್ಚನಂತೆ ಚಿಂತಿಸಬೇಡ, ಆರಾಮಾಗಿ ಇದ್ದು ಬಿಡು ಅಂತ ಪ್ರಭು ಶ್ರೀರಾಮಚಂದ್ರರು ತನ್ನ ಭಕ್ತನಿಗೆ ಹೇಳ್ತಾರೆ. ಧನ್ಯವಾದಗಳು.